ಹಾಂ ಸರ್ ನೋಡಿ, ಅವರು ನನಗೆ ಅವ್ರ ಗಾಂಭೀರ್ಯ ಇಷ್ಟ, ಅವ್ರು ನಡೆಯೋದು ಇಷ್ಟ, ಅವ್ರು ಕೇಳಿ ಸರ್, ಅವ್ರ ಡ್ರೆಸ್ ಕೇಳಿ, ನೆಕ್ಸ್ಟ್ ಅದೇ ಹೇಳ್ತೀನಿ, ಅವ್ರ ಡ್ರೆಸ್ ಸೆನ್ಸ್ ಇಷ್ಟ, ಅವ್ರ ಹೇರ್ ಸ್ಟೈಲ್ ಇಷ್ಟ. ನಮ್ಮದು ನೋಡಿ, ನಮ್ಮದು ಸ್ವಲ್ಪ ಗಾಳಿ ಬಂದರೆ ಹಿಂಗೆಲ್ಲ ಚದುರುತ್ತೆ ಕೂದಲು, ಅವ್ರದ್ದು ಚದುರೋದೇ ಇಲ್ಲ. ವಿ ಶುಡ್ ಅಪ್ರಿಷಿಯೇಟ್. ಮತ್ತು ಅವ್ರು ನೋಡಿ ಒಂಥರ ಅವ್ರು ನಡೆದ್ರೆ ದಟ್ ಸಮಥಿಂಗ್ ಅದರಲ್ಲಿ ಗತ್ತು ಕಾಣಿಸುತ್ತೆ. ಮತ್ತು ಯಾರೇ ಪವರಲ್ಲಿದ್ದರೂ ಅದು ಹೆಂಗೆ ಅವ್ರನ್ನ ಮ್ಯಾಗ್ನೆಟಿಕ್ ಪವರ್ ಹಂಗೆ ಎಳ್ಕೊಂಡ್ಬಿಡ್ತಾರೆ ಅಂದರೆ ಅದು ನಿಮ್ಮ ಕೈಯಲ್ಲಿ ನಮ್ಮ ಕೈಯಲ್ಲಿ ಆಗಲ್ಲ ಸರ್. ನೋಡಿ, ಅವರು ಯಾರೇ ಪವರ್ಗೆ ಬಂದರೂ ಹಿಂಗೆ ಎಳ್ಕೊಂಡ್ಬಿಡ್ತಾರೆ. ಅವ್ರ ಹತ್ರ ಅದು ಯಾವ ಸ್ಕಿಲ್ಲೋ ಸ್ಪಿರಿಚುಯಾಲಿಟಿಯಲ್ಲಿ ನನಗೆ ಗೊತ್ತಿಲ್ಲ ಸರ್. ಸರ್ ಈಗ ಹೇಳಿ ಸರ್, ನಮ್ಮಲ್ಲಿ ಹೇಳ್ಬಿಡ್ತೀನಿ ನೋಡಿ, ನಮ್ಮಲ್ಲಿ 2019 ಬೈ ಎಲೆಕ್ಷನಲ್ಲಿ ಕಾಂಗ್ರೆಸ್ಸಿಂದ ಆಂಜನಪ್ಪ ಸರ್ ಅಂತ ಅವ್ರ ವಿರುದ್ಧ ನಿಂತಿದ್ದರು. ಅವರು 30,000 ಓಟಲ್ಲಿ ಸೋತರು. ನಮ್ಮ ಕಾಂಗ್ರೆಸ್ ಪಕ್ಷದ 1983 ಅವ್ರ ಅಭ್ಯರ್ಥಿ, ಸೀನಿಯರ್ ಕಾಂಗ್ರೆಸ್ ಪೊಲಿಟಿಷಿಯನ್, ಈಗ KPCCಯಲ್ಲಿ ಅವ್ರಿಗೆ ಉನ್ನತ ಜನರಲ್ ಸೆಕ್ರೆಟರಿ. ಅವರೀಗ ಆಂಜನಪ್ಪ ಅವ್ರ ಹತ್ರ ಹೋಗಿ ಅವ್ರ ಕಾಲಕ್ಕೆ ಬಿದ್ದು ಹಣ ಮಾತಾಡಿಸಿ ಅಂತ ಕೇಳಿದ್ದಾರೆ. ನಮ್ಮ ಕೆಲವರು ಮಾಜಿ MLAಗಳನ್ನು ಅಪ್ರೋಚ್ ಆಗಿದ್ದಾರೆ. ಅವ್ರ ಲೆವೆಲಲ್ಲಿ ಮಾತಾಡಿ ನನಗೂ ಹಿಂಗೆ ಹೇಳಿ ಕಳಿಸಿದ್ರು, ಪ್ರದೀಪ್ ಸುಮ್ಮನೆ ನನಗೆ ತೊಂದರೆ ಕೊಡ್ತಿದ್ದಾನೆ ಅಂತ. ನಾನು ಹೇಳಿದೆ, ಅಣ್ಣ ನಾನು ಸೈಲೆಂಟಾಗೇ ಇರ್ತೀನಿ, ನಾನು ಏನು ಮಾಡಲಿ, ನಾನು ಏನೂ ಮಾತಾಡಲೇಬಾರ್ದು. ಇದು ಹೆಂಗಿರುತ್ತೆ ಗೊತ್ತಾ ಸರ್, ನಂದು ಸುಧಾಕರ್ದು ಎಲ್ಲ ಲೈಫಲ್ಲಿ ಮರ್ತಿರ್ತೀವಿ. ಈ ಎಲ್ಲ ದೇವಸ್ಥಾನದ ಹತ್ರ ಹಳೆ ಲವರ್ ಕಾಣಿಸಿದ್ರೆ ಏನಾಗುತ್ತೆ ಹೇಳಿ? ಅಲ್ಲಲ್ಲ, ಎಲ್ಲ ಮರ್ತಿರ್ತೀವಿ ಲೈಫಲ್ಲಿ. ದೇವಸ್ಥಾನದ ಹತ್ರ ಹಳೆ ಲವರ್ ಕಾಣಿಸಿದಾಗ ಹಂಗೆ ಫ್ಲ್ಯಾಶ್ ಬ್ಯಾಕ್. ಅಲ್ಲ, ನಾವು ಸೈಲೆಂಟಾಗೇ ಇರ್ತೀವಿ. ಈ ದೇವಸ್ಥಾನದ ಹತ್ರ ಈಗ ನಾನು ಸುಮ್ಮನೆ ಇರ್ತೀನಿ, ಪ್ರೆಸ್ ಅವ್ರು ಬಂದು ಕೇಳ್ತಾರೆ, ನಾನು ಮೆಂಟಲಿ ಪ್ರಿಪೇರ್ ಆಗಿ ಹೋಗಿರ್ತೀನಿ, ಇನ್ಮೇಲೆ ಏನೂ ಮಾತಾಡಬಾರ್ದು. ಅದೊಂದು ಸೆಳೆತ ಇದೆ. ಇಲ್ಲ, ನಮಗೆ ಮನೆಯಲ್ಲಿ ನನಗೊಂದು ಯೋಗ ಪೀಠ ಶಾಲೆ ಇದೆ, ನನಗೆ ಆ ಯೋಗ ಸಾಕು. ಐ ಆಮ್ ರಿಸ್ಟ್ರಿಕ್ಟೆಡ್ ಟು ದಟ್.